ಶಾಮನೂರು ಕುಟುಂಬಕ್ಕೆ ಇದೀಗ ಗುಡ್ ನ್ಯೂಸ್. ಸಮರ್ಥ ಗೆಲುವು ಇನ್ನು ಸಲೀಸಾಗುತ್ತೆ. ಸಮರ್ಥ್ಗೆ ಸಿಗಲಿದೆ ಇದೀಗ ಪೈಲ್ವಾನ್ ಬಲ ಕೂಡ. ಸಿಎಂ ಸಿದ್ದು ಡಿಕೆ ರಿಜ್ವಾನ್ ಗೇಮ್ ಸಕ್ಸಸ್ ಆಗಿದೆ. ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆದಿರುವಂತಹ ರಿಜ್ವಾನ್ ಪಕ್ಷದ ಸಂಕಷ್ಟದ ಸಮಯದಲ್ಲಿ ಫೀಲ್ಡ್ಗೆ ಇಳಿದಿದ್ದಾರೆ. ನಾನು ಸಮರ್ಥ ಎಂಬ ನಂಬಿಕೆಯನ್ನ ಬರೆಸಿದ್ದು ಕೊಟ್ಟ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಜಮೀರ್ ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ. ಮತ ವಿಭಜನೆ ತಡೆಯೋದ್ರಲ್ಲಿ ಬಹುತೇಕ ಸಕ್ಸಸ್ ಆಗಿರುವಂಥದ್ದು. 85,000ದಷ್ಟಿವೆ ಮುಸ್ಲಿಂ ಮತ. ಯಾವುದೇ ಅಭ್ಯರ್ಥಿ ಗೆಲುವಿಗೆ ಇವು ನಿರ್ಣಾಯಕ ಕೂಡ. ಶಾಮನೂರು ಕುಟುಂಬಕ್ಕೆ ಇದೀಗ ಗುಡ್ ನ್ಯೂಸ್ ಸಿಗ್ತಾ ಇರುವಂಥದ್ದು. ಕೊಟ್ಟಿರ್ತಕ್ಕಂತಹ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ದೆಹಲಿಯಿಂದ ಬಂದಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ. ಸೊ ಈಗ ಇದೊಂದು ಬಹಳ ಪವಿದೆ. ಜನಕ್ಕೆ ನೋಯ್ತಾರ್ ಅಂತ ಒಂದು ದೊಡ್ಡ ಸಮಸ್ಯೆ. ಪ್ರತಿದಿನ 1,000 ಕೋಟಿ ರೂಪಾಯಿಯಷ್ಟು BJPಯವರು ನಮ್ಮ ಜನರ ಹಣವನ್ನು ಹಿಂಡ್ತಾ ಇದ್ದಾರೆ. ಈ ವಿಚಾರವಾಗಿ ಇವತ್ತು ನಾವು ನಿಮಗೆಲ್ಲ ಕೂಡ ಯಾವ ರೀತಿ ಏನಾಗ್ತಾ ಇದೆ ಅಂತೇಳಿ. ಸೊ ಎಲ್ಲೋ ಒಂದ್ ಕಡೆ ಗೊಂದಲಗಳಿತ್ತು. ಒಂದು ರೀತಿಯಾಗಿ ಯಾವ ರೀತಿಯಾಗಿ ಪೈಪೋಟಿಗೆ ಬೀಳತ್ತೋ, ಮುಸ್ಲಿಂ ಅಷ್ಟೂ ಮತಗಳು ಕೂಡ ಒಲ್ದು ಬರೋದಿಲ್ವೇನೋ ಈ ಕಡೆ ಸಮರ್ಥ್ಗೆ. ಕಂಪ್ಲೀಟ್ ಆಗಿ ಏನಾಗಬಹುದು ರಣಕಣ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಅಂದ್ರೆ ನಿನ್ನೆ ಡೆಡ್ಲೈನ್ ಇತ್ತಲ್ವಾ, ಸೊ ನಾಮಪತ್ರವನ್ನ ಹಿಂಪಡೆಯೋದಕ್ಕೆ. ಅಲ್ಲೂ ಕೂಡ ಎಲ್ಲೂ ಪೈಲ್ವಾನ್ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆನೆ ಒಂದು ರೀತಿಯಾಗಿ ಪೈಪೋಟಿಯಾಗಿ ದಾವಣಗೆರೆ ಒಂದು ಕುತೂಹಲ ಕ್ಷೇತ್ರವಾಗಿತ್ತು. ಸೊ ಏನಾಗಬಹುದು, ಕಾಂಗ್ರೆಸ್ ಅನ್ನ ಕಂಪ್ಲೀಟ್ ಆಗಿ ಮಕಾಡೆ ಮಲಿಸ್ತೀವಿ ಅಂತ ಹೇಳ್ಬಿಟ್ಟು ಪಣ ತೊಟ್ಟಿದ್ರು. ಸೊ ಈಗ ಫೈನಲ್ ಆಗಿ ಸಿದ್ದರಾಮಯ್ಯ DKC ಕರೆದ್ಬಿಟ್ಟು ಮಾತುಕತೆ ಆಡಿ ಫೈನಲಿ ಪೈಲ್ವಾನ್ ಒಂದು ರೀತಿಯಾಗಿ ಕೋಪವನ್ನ ಶಮನ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಇದೀಗ ಸಮರ್ಥ್ಗೆ ಪೈಲ್ವಾನ್ ಬಲ ಕೂಡ ಫೈನಲ್ ಆಗಿ ಸಿಕ್ಕಿರುವಂಥದ್ದು. ಸೊ ಈ ಕಡೆ ಜಮೀರ್ ಅವರು ಯಾವುದೇ ರೀತಿಯಾದಂತಹ ಭರವಸೆಯನ್ನ ಕೊಟ್ಟಿಲ್ಲ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಈ ನಾಡಿನಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ಕೊಂತ ಬಂದಿದೆ. ನಮಗೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಒಂದು ಮನೆಯಲ್ಲಿ ಅಣ್ಣ ತಮ್ಮಂದರಲ್ಲಿ ಒಡಕ್ ಬಂದರೆ ಹಿರಿಯರು ಯಾರೋ ಒಬ್ಬರು ಸಂಜಾಯಿಸ್ತಾರೆ. ಒಡಕ್ ಬಂದದ್ದು ನಮ್ಮನ್ನು ಹಿರಿಯರು, ನಮ್ಮ ಮನೆಯವರು, ಕುಟುಂಬದವರು ಅಂದಂಗೆ ನನಗೆ ಕರೆದು ಸಂಜಾಯಿಸಿ ನಾನು ಪುನಃ ಮನೆಗೆ ಮತ್ತೆ ಮರಳಿ ಬಂದಿದ್ದೇನೆ. ಖಂಡಿತವಾಗೂ ನಮ್ಮ SS ಮಲ್ಲಿಕಾರ್ಜುನ ಅವರು, ಪರ್ಬಾ ಮಲ್ಲಿಕಾರ್ಜುನ ಅವರು, ಶಾಮನೂರು ಶಿವಶಂಕರಪ್ಪ ನಿಧನ ಆದ ನಂತರ ಅವರ ನಮ್ಮ ರಾಜಕೀಯ ಗುರುಗಳು, ಈ ರಾಜ್ಯಕ್ಕೆ ಹಿರೇಶಿವರ ಅಧ್ಯಕ್ಷರು, ಅವರ ಕೊಡುಗೆ ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಭಾಳ ಇದೆ. ಅವರ ಅನುಕಂಪ ಊರು ದೃಷ್ಟಿಲಿ ಒಳ್ಳೆ ಕೆಲಸಗಳು ಆಗಬೇಕು, ಜನಗಳು ಆರೋಗ್ಯದಿಂದ ಇರಬೇಕು ಅಂತಕ್ಕದ್ದು ಅವ್ರದ್ದು ಕನಸು. ಆದರೆ ಈಗ ನಮ್ಮ SS ಮಲ್ಲಿಕಾರ್ಜುನ್ ಮಗನಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ಕಿದೆ. ಖಂಡಿತವಾಗೂ ಅಲ್ಪಸಂಖ್ಯಾತರು, ಆಯಂದ ವರ್ಗದ ಜನ, ಎಲ್ಲ ಧರ್ಮದ ಜನ ಅವರಿಗೆ ಭುಜಕ್ಕೆ ಭುಜ ಹಚ್ಚಿ ಅಂತರ ಮತದಿಂದ 9ನೇ ತಾರೀಕಿಗೆ ನಾವು ಮತ ನೀಡಿ ನಾವು ವಿಧಾನಸಭೆಗೆ ಅವರಿಗೆ ಕಳಿಸ್ಕೊಡ್ತೀವಿ ಅಂತೇಳಿ ತಮ್ಮ ಮೂಲಕ, ಮಾಧ್ಯಮದ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಈ ನಾಡಿನಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ಕೊಂತ ಬಂದಿದೆ. ನಮಗೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಒಂದು ಮನೆಯಲ್ಲಿ ಅಣ್ಣ ತಮ್ಮಂದರಲ್ಲಿ ಒಡಕ್ ಬಂದರೆ ಹಿರಿಯರು ಯಾರೋ ಒಬ್ಬರು ಸಂಜಾಯಿಸ್ತಾರೆ. ಒಡಕ್ ಬಂದದ್ದು ನಮ್ಮನ್ನು ಹಿರಿಯರು, ನಮ್ಮ ಮನೆಯವರು, ಕುಟುಂಬದವರು ಅಂದಂಗೆ ನನಗೆ ಕರೆದು ಸಂಜಾಯಿಸಿ ನಾನು ಪುನಃ ಮನೆಗೆ ಮತ್ತೆ ಮರಳಿ ಬಂದಿದ್ದೇನೆ. ಖಂಡಿತವಾಗೂ ನಮ್ಮ SS ಮಲ್ಲಿಕಾರ್ಜುನ ಅವರು, ಪರ್ಬಾ ಮಲ್ಲಿಕಾರ್ಜುನ ಅವರು, ಶಾಮನೂರು ಶಿವಶಂಕರಪ್ಪ ನಿಧನ ಆದ ನಂತರ ಅವರ ನಮ್ಮ ರಾಜಕೀಯ ಗುರುಗಳು, ಈ ರಾಜ್ಯಕ್ಕೆ ಹಿರೇಶಿವರ ಅಧ್ಯಕ್ಷರು, ಅವರ ಕೊಡುಗೆ ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಭಾಳ ಇದೆ. ಅವರ
ಅನುಕಂಪ ಊರು ದೃಷ್ಟಿಲಿ ಒಳ್ಳೆ ಕೆಲಸಗಳು ಆಗಬೇಕು, ಜನಗಳು ಆರೋಗ್ಯದಿಂದ ಇರಬೇಕು ಅಂತಕ್ಕದ್ದು ಅವ್ರದ್ದು ಕನಸು. ಆದರೆ ಈಗ ನಮ್ಮ ಎಸ್ ಮಲ್ಲಿಕಾರ್ಜುನ್ ಮಗನಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ಕಿದೆ. ಸಾದಿಕ್ ಕೂಡ ಎಲ್ಲೋ ಒಂದು ಕಡೆ ಕೋಪ ಶಮನ ಆಗಿ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಮುಸ್ಲಿಂ ಮತಗಳೆಲ್ಲವೂ ಕೂಡ ಸಮರ್ಥ್ಗೆ ಹೋಗೋದ್ರಲ್ಲಿ ನೋ ಡೌಟ್ ಅಂತ ಅನ್ನಿಸ್ತಾ ಇದೆ. ಇದೀಗ ಸಮರ್ಥ ಜೊತೆಗೆ ಪೈಲ್ವಾನ್ ಬಲ ಕೂಡ ಸಿಕ್ಕಿರುವಂಥದ್ದು. ಫೈನಲ್ ಆಗಿ ಹೇಗೇಗೋ ಆ ಕೋಪವನ್ನ ಶಮನ ಮಾಡಿ ಬಂಡಾಯ ಎಲ್ಲಿ ಹೇಳ್ತಾರೋ ಏನಾಗುತ್ತೋ ಅನ್ನುವಂತಹ ಗೊಂದಲ ಇತ್ತು, ಕುತೂಹಲ ಇತ್ತು. ಫೈಟ್ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಒಂದಲ್ಲ ಎರಡಲ್ಲ 40 ವರ್ಷದಿಂದ ಆ ಜೀವ ಶ್ರಮಿಸಿದೆ ಕಾಂಗ್ರೆಸ್ ಪಕ್ಷಕ್ಕಾಗಿ. ಶಾಮನೂರು ಶಿವಶಂಕರಪ್ಪರವರಿಗೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಜೊತೆಯಾಗಿ, ಮತ್ತೆ ಏನೇ ಮುಸ್ಲಿಂ ಅವರ ಕೂಗಿದ್ರೂ ಕೂಡ, ಅಲ್ಪಸಂಖ್ಯಾತರ ಕೂಗಿದ್ರು ಕೂಡ ಎಲ್ಲರದ್ದು ಕೂಡ ಬಗೆಹರಿಸ್ತಾ ಇದ್ರು, ಮತ್ತೆ ಎಲ್ಲರ ವಿಶ್ವಾಸ ಕೂಡ ಗಳಿಸಿದ್ರು. ಸೊ ಇದೀಗ ಎಲ್ಲೋ ಒಂದ್ ಕಡೆ ಪ್ರಭಾ ಮಲ್ಲಿಕಾರ್ಜುನ್ಗಾಗಿರ್ಬೋದು, ಮಲ್ಲಿಕಾರ್ಜುನ್ ಮತ್ತೆ ಸಮರ್ಥ್ಗಾಗಿರ್ಬೋದು ಎಲ್ಲೋ ಸೋಲ್ತಾರೇನೋ ಅದರಲ್ಲಿ ಅಂತ ಆಲ್ರೆಡಿ ರಾಜಕೀಯ ವಲಯದಲ್ಲಿ ಮತ್ತೆ ಜನಸಾಮಾನ್ಯರು ಆ ದಾವಣಗೆರೆ ಆಸ್ಪಾಸ್ ಏನಿದ್ರಲ್ವಾ, ಸೊ ಎಲ್ಲರೂ ಕೂಡ ಅದೇ ಹೇಳ್ತಾ ಇದ್ರು. ಬಿಕಾಸ್ ಯಾರೇ ಮನೆ ಬಳಿ ಹೋದ್ರೂ ಕೂಡ ಅಷ್ಟು ಕರೆಕ್ಟ್ ಆದಂತಹ ರೆಸ್ಪಾನ್ಸ್ ಸಿಗ್ತಾ ಇರಲಿಲ್ಲ. ಸೊ ಆಗ ಎಲ್ಲೋ ಒಂದ್ ಕಡೆ ಓಕೆ ಕಾಂಗ್ರೆಸ್ ಕತೆ ಮುಗೀತು ದಾವಣಗೆರೆಯಲ್ಲಿ ಅನ್ನುವಂತಹ ಟಾಕ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಬಟ್ ಈಗ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಸೊ ರಾಜಕೀಯದಲ್ಲಿ ಯಾವಾಗ ಏನು ಬದಲಾವಣೆಗಳಾಗುತ್ತೆ ಅಂತ ಹೇಳ್ಬಿಟ್ಟು ನೋ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತಾರಲ್ಲ, ಸೊ ಇದೇ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ.